ಹಾಯ್ ಗಾಯ್ಸ್, ನಾನು ನಿಮಗೆ ಇವತ್ತು ಚೈನಾ ಗ್ರಾಸ್ ಮಾಡೋಕ್ಕೆ ಹೇಳ್ಕೊಡ್ತೀನಿ. ನಾನು ಚಿಕ್ಕವನಿದ್ದಾಗ ತುಂಬ ತಿಂತಿದ್ದೆ. ಫಸ್ಟ್ ಬನ್ನಿ ನಾವೇನೇನು ಮಾಡೋದಂತ ಹೇಳ್ಕೊಡ್ತೀನಿ. ಇದು ಚೈನಾ ಗ್ರಾಸ್. ಅದಕ್ಕೆ ನೀವು ಬೇಕಾದ್ರೆ ಏನಾದರೂ ಇದು ಮಾಡ್ಕೋಬೇಕು ಅಂದರೆ, ಫ್ಲೇವರ್ ಬೇಕು ಅಂದರೆ ಇದ್ರಲ್ಲಿ ಮಾಡ್ಕೋಬೋದು. ನೋಡಿ, 2 ಪ್ಯಾಕೆಟ್ ಕೊಟ್ಟಿದ್ದೀರ ಚೈನಾ ಗ್ರಾಸ್. ಇದು ಫ್ಲೇವರ್ ಹೆಂಗೆ ಮಾಡೋದಂತ ಬನ್ನಿ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಚೈನಾ ಗ್ರಾಸ್ ಹಾಕ್ತೀವಿ ಮತ್ತು ನಾವು ಫ್ಲೇವರ್ ಹಾಕ್ತಾಯಿದ್ದೀವಿ. ನೆನೆಯೋಕ್ಕೆ ಸ್ವಲ್ಪ ಅವನು ಬ್ಲ್ಯಾಕ್ ಕರೆಂಟ್ ತೊಗೊಂಡಿದ್ದಾನೆ ಫ್ಲೇವರು. ಮಿಕ್ಸ್ ಮಾಡಿ ಅದನ್ನು ಬಿಸಿನೀರಿಗೆ ಅರ್ಧ ಲೀಟ್ರ್ ನೀರಿಗೆ ಹಾಕಿಬಿಟ್ಟು ಸಕ್ಕರೆ ಹಾಕ್ತಾಯಿದ್ದಾನೆ. ಸಕ್ಕರೆನ ನಮ್ಮ ಟೇಸ್ಟ್ ಬರ್ಡ್ಸಿಗೆ ತಕ್ಕನಾಗಿ ನಾವು ಹಾಕೋಬೇಕು. ಉಪ್ಪು, ಸಕ್ಕರೆ, ಖಾರ ಯಾರಿಗೆ ಬೇಕು ಮತ್ತು ಸ್ವೀಟ್ ಯಾರಿಗೆ ಬೇಕು ಅವರು ಅವ್ರವ್ರದ್ದೇ ಆದ ಟೇಸ್ಟ್ ಬಡ್ಸ್ ಇರುತ್ತೆ, ಅಷ್ಟಕ್ಕೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನನ್ನ ಮನೇಲಿ ಸ್ವಲ್ಪ ಸ್ವೀಟ್ ನನ್ನ ಮಗ ಜಾಸ್ತಿ ಇಷ್ಟಪಡ್ತಾನೆ, ಹಾಗಾಗಿ ಸ್ವಲ್ಪ 4 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ನಾವು ಬಿಡಬೇಕು. ಚೆನ್ನಾಗಿ ಕುದ್ದಿ ಅದು ಸ್ವಲ್ಪ ಅಂದರೆ ಒಂದು ½ ಅವರ್ ಕುದ್ರೆ ಸಾಕು. ಇದು ಬಂದುಬಿಟ್ಟು ಪ್ಲೈನು. ಅವನಿಗೆ ಸಬ್ಜಿ ಬೀಜ ಬೇಡ ಅಂತ ಸಬ್ಜಿ ಬೀಜ ಹಾಕ್ಬಿಟ್ಟಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಅವನಿಗೆ ಬೀಜ ಹಾಕಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ಸಬ್ಜಿ ಬೀಜ ನೆನೆಸಿದ್ದೆ, ಅದು ಚೆನ್ನಾಗಿ ಕುದಿ ಬಂದಿದೆ ಅನಿಸುತ್ತೆ. ತಂಪಲ್ವಾ ಬಾಡಿಗೆ, ಇವಾಗ ಬಿಸಿಲಿರೋದ್ರಿಂದ ಬಾಡಿ ಕ್ರಾಸ್ ಥರ ಬಿಟ್ಕೋಬೇಕಲ್ವಾ, ಉದ್ದೇಶ. ಅದಕ್ಕೆ ನಾನು ಹಾಕಿದ್ದೀನಿ. ಅವನಿಗೆ ಹೇಳ್ದೆ ಹಾಕಿದೆ. ನೋಡಿ, ಅವನು ಮಮ್ಮಿ ಅದರೊಳಗಡೆ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಸರಿ ನೋಡಿ, ಚೆನ್ನಾಗಿ ಕುದೀತಿದೆ. ಬಿಸಿನೀರು ಚೆನ್ನಾಗಿ ಕುದಿದ್ರೆ ಹೆಂಗೆ ಬರುತ್ತೆ ಅಷ್ಟು ಕುದ್ರೆ ಸಾಕು ಅಂತ ನಾನು ಅನ್ಕೋತೀನಿ. ನಾನು ಯಾವಾಗ ಮಾಡಬೇಕಾದ್ರೂ ಇಷ್ಟೇ ಒಂಥರ ಜಾಸ್ತಿ ನಾನು ಮಾಡೋದ್ರಿಂದ ಹಂಗಾಗಿ ಅವ್ನಿಗೆ ಮಾಡಿಸ್ತೀನಿ. ಕುದಿ ಬಂದ ಮೇಲೆ 5 ನಿಮಿಷ ಕುದಿಬೇಕು. ಕುದಿದೆಲ್ಲ ಆಗಿದೆ ಅಂದಮೇಲೆ ನಾವೇನು ಮಾಡಬೇಕು ಅಂದರೆ 2 ಲೇಯರು ಹಾಕ್ಕೊಂಡಿದ್ವಿ. ಅದಾದಮೇಲೆ ಫ್ರೂಟ್ಸ್ ಹಾಕಿದ್ರೆ ಜಲ್ಲಿ ಮಧ್ಯ ಭಾಗ ಎಲ್ಲ ಮಿಕ್ಸ್ ಆಗುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ. ಇದಾಯಿತು. ಅವನಿಗೆ ಬಿಟ್ಟಿರೋ ನಾನೇ ಮಾಡ್ತಿರೋದ್ರಿಂದ ಫ್ರೂಟ್ಸ್ನ ನಮ್ಮನೇಲಿ ಎಷ್ಟಿತ್ತು ಆ ಫ್ರೂಟ್ಸ್ ಮಾತ್ರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಫ್ರೂಟ್ಸ್ ಏನು ಅದಕ್ಕೆ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಮನೇಲಿ ದ್ರಾಕ್ಷಿ, ಬಾಳೆಹಣ್ಣು, ಸೀಬೆಹಣ್ಣು ಮತ್ತು ಆರೆಂಜ್ ಇತ್ತು, ಒಂದು ಗ್ರೀನ್ ಆ್ಯಪಲ್ ಇತ್ತು. ಅಷ್ಟನ್ನಷ್ಟೇ ಹಾಕಿಬಿಟ್ಟು ಬೇಕು ಅಂದರೆ ಆಲ್ಟರ್ನೇಟ್ ಮಾಡ್ಕೋಬೋದು. ಇದು ಬಿಸಿ ಇರೋದ್ರಿಂದ ನಾನು ಅದಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲ ಆಯಿತು, ಮಿಕ್ಸ್ ಮಾಡಿ ಅದನ್ನು ಫ್ರೀಝರಲ್ಲಿ ಇಟ್ಬಿಟ್ಟು ನಾವು ಒಂದು 1 ಅವರ್ ಅಥವಾ 1.5 ಅವರ್ ಸಾಕು ಫ್ರೀಝರಲ್ಲಿ ಇಡೋಣ. ಅವ್ನ ಕೈಲಿ ಮಾಡಿಸೋಷ್ಟೊತ್ತಿಗೆ ನನಗೆ ತಲೆ ಕೆಡಿಸಿಟ್ಬಿಡ್ತಾನೆ ಅವನು. ಮತ್ತು ಮಾಡಬೇಕು, ಮತ್ತು ಅವ್ನಿಗೇನಾದರೆ ಮನೇಲಿ ಇರ್ತಾನಲ್ವ, ಬೇಜಾರಾಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಅಷ್ಟು ಮಕ್ಳುಗಳು ಆಚೆಗೆ ಬರೋದು, ಆಟ ಆಡೋದೇನೂ ಇರಲ್ಲ ಅಲ್ವಾ. ನೋಡಿ, ಅದೆಲ್ಲ ಮಾಡಿ ಫ್ರೀಝರಲ್ಲಿ ಇಟ್ಟು ಬಂದಿದ್ದಾನೆ ಇಲ್ಲಿ ಹೋಳಿ ಆಡೋಕ್ಕೆ. ಚೆನ್ನಾಗಿ ಹೋಳಿ ಆಡ್ತಿದ್ದಾನೆ. ಕಲರೆಲ್ಲ ಇರ್ಸ್ಕೊಂಡು ಹೋದ್ವಿ, ಫ್ರೆಂಡ್ಸ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಅವನದೇ ಆದ ಒಂದು ಖುಷಿಲಿ. ನಿಜ, ಅದನ್ನು ನೋಡೋಕೆ ನಮಗೆ ತುಂಬ ಖುಷಿಯಾಗುತ್ತೆ. ಮಕ್ಕಳು ಹೋಳಿ ಆಡ್ಕೊಂಡು ಅವ್ರು ಖುಷಿಯಾಗಿರೋದೇ ತಾನೆ. 1-2 ಫೋಸ್ ತೊಗೊಂಡೆ ನಾನು, ಮಕ್ಳಿಗೆ ಮೆಮೊರಿ ಇರುತ್ತೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ನಾವು ಹೊರಟ್ವಿ ಹೊಳೆನರಸೀಪುರ, ನಮ್ಮ ಸ್ವಂತ ಅತ್ತೆ ಮನೆ ಹೊಳೆನರಸೀಪುರ. ನಾನು ಇವಾಗ ಗಿಡ ನೆಡ್ತಿದ್ದೀನಿ, ಬನ್ನಿ. ಅದು ಸ್ವೀಟ್ ಲೆಮನ್. ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀನಿ. ಹೆಂಗೆ ಅಂದರೆ ಫುಲ್ಲು ಬೆಂಗಳೂರಲ್ಲಿ ಗೀಝರ್ ಸ್ನಾನ ಮಾಡಿ 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 ನನ್ನ ಮಗ ಹೆಂಗಾಗಿದ್ದ ಅಂದರೆ, ಇಲ್ಲಿರೋದು ಗುಜರಾತ್ ಬಾಯ್ಲರ್. ಸೊ ಹಾಗಾಗಿ ಇದರಲ್ಲಿ ಒಳ್ಳೆ ಬಿಸಿನೀರು ಬರುತ್ತೆ. ಬಿಸಿನೀರು ಸ್ನಾನ ಮಾಡಿಸೋಣ ಅಂತ ಹೇಳಿಬಿಟ್ಟು ಗಿಡ ನೆಡ್ತಾನಂತೆ. ಬನ್ನಿ ನೋಡೋಣ ಹೆಂಗೆ ನೆಡ್ತಾನೆ. ನೋಡಿ, ಹಳ್ಳ ತೆಗಿತೀನಿ ಅಂತ ಕೂತೈತಿ. ಇಡೋಣ. ಅಲ್ಲಿದ್ದಾಗ ಬೆಂಗಳೂರು ಥರ ಇರಬೇಕು. ನಾವು ಊರಿಗೆ ಬಂದಾಗ ನಾವು ನಮ್ಮೂರು ನಮ್ಮನ್ನೆಲ್ಲ ನಾವು ಖುಷಿ ಪಡಬೇಕು, ಎಂಜಾಯ್ ಮಾಡಬೇಕು. ಅಲ್ಲ, ಅದು ಇವತ್ತು ನೆಡ್ತೀವ ಇಲ್ವಾ, ಕಲಿಬೇಕು, ಎಲ್ಲದನ್ನು ಮಾಡಬೇಕು ಅನ್ನೋ. ಈಗಲೇ ಓದೋದು ಮತ್ತು ಅದ್ರ ಕೆಲಸ ನೋಡೋದು ಇವತ್ತು ಅನ್ನಿಸ್ತಿಲ್ಲ, ಅದಕ್ಕೆ ಕೇಳಿದೆ. ಅವನು ಕಿಚನಿಗೆ ಬಂದರೆ ಕಿಚನಲ್ಲೂ ರೆಡಿ ಇರಬೇಕು, ಹೊರಗಡೆ ಗಾರ್ಡನ್ ಬೆಂಗಳೂರಿಂದ ನಾವು ತೊಗೊಬಂದ್ವಿ. ಅಲ್ಲಿ ಶ್ರೀಗಂಧ ನರ್ಸರಿಗೆ ಹೋಗಿ ಅಲ್ಲೇ ನೋಡಿ ತೊಗೊಬಂದಿರೋದು. ಕನ್ಸಂಡು ಹೆಂಗೆ ಬಿಡುತ್ತೆ ನೋಡೋಣ ಒಂದು ಸರಿ. ನನ್ನ ಮಗ ತುಂಬ ಇಷ್ಟಪಟ್ಟು ಹಠ ಮಾಡಿ ತೊಗೊಂಡಿದ್ದೆ. ಸ್ವಲ್ಪ ಚಿನಿ ಜಗ್ಗಲ್ಲಿ ಹಾಕು ಅಂತಲ್ವ ನಾನು ನಿಂಗೆ ಹೇಳಿದ್ದು. ಸರಿ ಆಯಿತು, ಸಾಕು ಬಿಡು. ಇವನ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು ಎಷ್ಟು ಕಷ್ಟ ಗೊತ್ತಾ ಫ್ರೆಂಡ್. ನೋಡಿ, ಇದು ನಮ್ಮ ಮನೆ ವಿಳ್ಯದೆಲೆ. ಮತ್ತು ಇದು
ಮಂಗಳೂರು ಸೈಡು ಕಾಡು ಕಾಕ್ಟ ಅಂತ ಹೇಳ್ತಾರೆ. ಪಿಂಕ್ ಇರುತ್ತೆ ಮೂಗು, ಹರಳಿದಾಗ ವೈಟ್ ಆಗುತ್ತೆ. ಚೆನ್ನಾಗಿರುತ್ತೆ ಇದು ಗಿಡ. ಇದು ಲೋಟಸ್ಸು ಚೆನ್ನಾಗಿದೆ. ಇದು ಅಷ್ಟೇ ಕಾಡು ಕಾಕ್ಟ, ತುಂಬ ಹೂ ಕೊಡುತ್ತೆ. ಇವಾಗ ಸದ್ಯಕ್ಕಿಲ್ಲ. ಇದು ಫ್ರಂಟಲ್ಲಿ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಎಲ್ಲರಿಗೂ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಬಾಯ್ ಬಾಯ್. ಎಲ್ಲರಿಗೂ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.